ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 15/10/2025 ಬುಧವಾರ ದಿನ ಮಾರ್ಕೆಟ್ ಏನ್ ಮಾಡಬಹುದು ಅನ್ನೋದ್ ಮೇಲೆ ಡಿಸ್ಕಷನ್ ಮಾಡೋಣ. ಫಸ್ಟ್ ನೀವು ಏನೇನ್ ಟ್ರೇಡ್ ಮಾಡಿದ್ವಿ, ಲೈವ್ ಅಲ್ಲಿ ಏನೇನ್ ಅನಾಲಿಸಿಸ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಸ್ವಲ್ಪ ರೀಡಿಂಗ್ಸ್ ಮಾಡೋಣ. ಓಕೆ ಫೈನ್. ಓಕೆ, ನಿಮಗೆ ಲೈವ್ ಅಲ್ಲಿ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ 25,200 ನಲ್ಲಿ ಹೆವಿ ಓಪನರ್ಸ್ ಬಿಲ್ಟಪ್ ಆಗೋದ್ ಬಗ್ಗೆ ಅದನ್ನ ಲೈವ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿಸ್ತಾ ಇದ್ದೆ, ಓದಿಸ್ತಾ ಇದೆ. ಅಂಡ್ ಮಾರ್ಕೆಟ್ ಕೆಳಗಡೆ ಹೋಗೋದನ್ನ ಪ್ರೈಸ್ ಆಕ್ಷನ್ ನೀವು ನೋಡ್ತಾನು ಇದ್ರಿ. ಎನಿವೇ, ಒಂದು ಮಾರ್ಕೆಟ್ 150 ಬ್ರೇಕ್ ಡೌನ್ ಆದ್ಮೇಲೆ 25,50 ವರೆಗೂ ಹೋಗಿದೆ, 100 ಪಾಯಿಂಟ್ ಡೌನ್ ಸೈಡ್. ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಆಗಿದ್ದು ಅರೌಂಡ್ 25,145 ಹತ್ರ ಕ್ಲೋಸ್ ಆಗಿದೆ. ಸೊ ನಿಜವಾದ ರೀಸನ್ಸ್ ಏನಿರ್ಬೋದಪ್ಪ ಮಾರ್ಕೆಟ್ ಈ ರೀತಿ ಬಿಡ್ಲಿಕ್ಕೆ ಅಂದ್ರೆ, ಕಾಮನ್ಲಿ ಮಾರ್ಕೆಟ್ ಆಬ್ವಿಯಸ್ಲಿ US-China ಟ್ರೇಡ್ ಡೀಲ್ ನೆಗೋಷಿಯೇಷನ್ ಪ್ರಾಬ್ಲಮ್ ಇದೆ, ಅದ್ರ ಜೊತೆಗೆ 25 ಬೇಸಿಸ್ ಪಾಯಿಂಟ್ಸ್ ಓಕೆ ಫೆಡ್ ದವ್ರು ಕಡಿಮೆ ಮಾಡ್ತಾರಲ್ಲ ಅನ್ನೋ ಟೆನ್ಷನ್ ಇದೆ ಮಾರ್ಕೆಟ್. ಸೊ ಅದಕ್ಕೋಸ್ಕರ ಗ್ಲೋಬಲ್ ಸೆಂಟಿಮೆಂಟ್ ಸ್ವಲ್ಪ ವೀಕ್ ಇದ್ದು ಅಂಡ್ ನಮ್ಮ ಮಾರ್ಕೆಟ್ ಕೂಡ ಇಫೆಕ್ಟಿವ್ಲಿ ಪ್ರೆಷರ್ ನ ತಗೊಂಡಿದೆ. ಸೊ ಮೇಜರ್ ಲೆವೆಲ್ ಸಪೋರ್ಟ್ ತಗೊಳ್ತೀನಿ ನಾನು 25,000 ಆನ್ ದ ಬಾಟಮ್ ಲೈನ್ ಹಿಯರ್, ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀನಿ ಇವತ್ತಿನ ಟಾಪ್ 25,300. ಅದ್ರ ಮಧ್ಯದಲ್ಲೂ ಕೆಲವೊಂದು ಲೇಬಲ್ಗಳಿದೆ, ಅದನ್ನ ಅವರ್ಲಿ ಆಂಗಲ್ ಇದೆ ಚೌಕಾಸ್ ಮಾಡ್ಲಿಕ್ಕೆ ನೋಡ್ತೀನಿ. ಸೊ 1 ಅವರ್ ಆಂಗಲ್ ಇಂದ ನೋಡಿದೆ, ಓಕೆ ಏನ್ ಕಾಣುತ್ತೆ ಅವೆಲ್ಲ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಲುಕ್ ಹಿಯರ್, ದಿಸ್ ಇಸ್ ಅ ಮೇಜರ್ ಲೆವೆಲ್, ಕಣ್ಣಿಗೆ ಕಾಣುತ್ತೆ 25,200 ಲೆವೆಲ್. ಮಾರ್ಕೆಟ್ ಈಸಿಲಿ ಅಂತ ಮೇಲ್ಗಡೆ ಹೋಗಿ ಕೊಡೋದಿಲ್ಲ ಅಂತ ಗೊತ್ತಾಗಿದೆ. ಓಕೆ, ಈಗ ಲೆವೆಲ್ಸ್ ಗಳೆಲ್ಲ ಡ್ರಾ ಮಾಡಾಗಿದೆ, ಇನ್ ಪ್ಲಾನ್ ಆಫ್ ಆಕ್ಷನ್ ಶುರು. ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗುದಪ್ಪ, ಫ್ಲಾಟ್ ಆಗಂದ್ರೆ ಯಾವ ರೀತಿ ಓಪನ್ ಆಗ್ಬೋದು? ರ್ಯಾಂಡಮ್ಲಿ ಮಾರ್ಕೆಟ್ 25,180 25,100 ಹೆಚ್ಚು ಕಮ್ಮಿ, ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು 25,145. ಸೊ ಪ್ರಾಬಬಿಲಿಟಿ ಇದೆ ಮಾರ್ಕೆಟ್ ನಿಮಗೆ ಇದೇ ರೇಂಜ್ ಒಳಗೆ ಓಪನ್ ಆಗ್ಬೋದು, ಅಥವಾ ಇವತ್ತು ಸಂಜೆ ಏನ್ ಗ್ಲೋಬಲ್ ಸೆಂಟಿಮೆಂಟ್ ಫ್ಲೋ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ಮಾರ್ಕೆಟ್ ಗ್ಯಾಪ್ ಡೌನ್ 25,000ಕ್ಕೂ ಕೂಡ ಕೊಡಬಹುದು. ಓಕೆ, ಎನಿವೇ ಮಾರ್ಕೆಟ್ ರೇಂಜ್ ಬೌಂಡ್ ಅಂದ್ರೆ 25,100 ಇಂದ 150 ಅಥವಾ 200 ಒಳಗಡೆ ಇದ್ರೆ ಟೈಮ್ ಪಾಸ್ ಆಗತ್ತೆ, ರೇಂಜ್ ಬೌಂಡ್ ಇರುತ್ತೆ, ನೋ ಈಸಿ ಟ್ರೇಡ್ ಹಿಯರ್. ಓಕೆ, ವೆರಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 25,000 ಹತ್ರ. ನೀವೇನ್ ಥಿಂಕ್ ಮಾಡ್ತೀರಿ? ಹೌದು, ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದೆ, ಈಗ ಕೂಡ ಸಪೋರ್ಟ್ ತಗೋಬಹುದು ಅನ್ನೋ ಆಂಗಲ್ ಇಂದ ನೀವು ಬಾಯ್ ಮಾಡಬಹುದು. ಅದು ಒಂದೇ ನಿಮಗೆ ಹೋಪ್ ಇರೋದು. ಇಲ್ಲ, ಮಾರ್ಕೆಟ್ 25,000 ಲೆವೆಲ್ ನಿಮಗೆ ಬ್ರೇಕ್ ಡೌನ್ ಕಂಡು ಲೋವರ್ ಆಗಿ ಕೂಡ ಆಗಿದೆ. ಇದು ಫ್ಲಾಟ್ ಆಗಿ ಬರ್ಲಿ ಅಥವಾ ಗ್ಯಾಪ್ ಡೌನ್ ಆಗಿಂದ ಬರ್ಲಿ, ನಾವು ಒಟ್ನಲ್ಲಿ ಇದು ಕೆಳಗಡೆ ಬ್ರೇಕ್ ಡೌನ್ ಸಿಕ್ಕರೆ ಫ್ರೀ ವೇ ಸಿಕ್ತು 24,800 ನಮ್ಮ ಟಾರ್ಗೆಟ್. ಕಮ್ಮಿ ಇಲ್ಲ, 200 ಪಾಯಿಂಟ್ಗಳ ಟಾರ್ಗೆಟ್ ಆಗುತ್ತೆ ಡೌನ್ ಸೈಡ್ ಹಿಯರ್. ದಿಸ್ ಇಸ್ ದ ಮೋಸ್ಟ್ ಈಸಿ ಅಂಡ್ ಫ್ರೀ ವೇ ಟ್ರೇಡ್. ಇಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ 25,200 ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಂಡ್ರೆ ಆಬ್ವಿಯಸ್ಲಿ ಇವತ್ತು ಮಾರ್ಕೆಟ್ ಅಲ್ಲಿಂದಾನೇ ಬ್ರೇಕ್ ಡೌನ್ ಆಗಿದೆ, ಕಣ್ಣಿಗೆ ಕಾಣುತ್ತೆ. ಓಕೆ, ವಾಪಸ್ ಇದನ್ನ ಹೋಲ್ಡ್ ಮಾಡಿ ಹೈಯರ್ ಮಾಡ್ತಾನೆ ಅಂದ್ರೆ ಕನ್ಫರ್ಮ್ ಆಗಿ ತಿಳ್ಕೊಳ್ಳೋಣ ಅವಾಗ 25,300 ಅಂತ ಹೇಳಿ. ಸೊ ಈ ಪಾಸಿಬಿಲಿಟಿ ಕಮ್ಮಿ ಇದೆ. ದೋ ಈ ಜಾಗದಲ್ಲಿ ಓಪನ್ ಆದ್ಮೇಲೆ ನೀವು ಇನ್ ಕೇಸ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಥಿಂಕ್ ಅಬೌಟ್ ಡೌನ್ ಸೈಡ್ ಹಿಯರ್, ಅಥವಾ ಲೈಕ್ ಸೆನ್ಸೆಕ್ಸ್ ಅಲ್ಲಿ ಕೂಡ ಎಕ್ಸ್ಪೈರ್ ಇರುತ್ತೆ. ಸೊ ನಿಫ್ಟೀಸ್ ಅಂಡ್ ಸೆನ್ಸೆಕ್ಸ್ ಎರಡು ಸೇಮ್ ಕಾಣೋದ್ರಿಂದ ಸೆನ್ಸೆಕ್ಸ್ ಅಲ್ಲಿ ಈ ಜಾಗಗಳಲ್ಲಿ ಕಾಲ್ ರೇಟಿಂಗ್ ಮಾಡಿ. ಓಕೆ, ಈಸಿ ಥಿಂಕಿಂಗ್ ಇದೆ. ಇಲ್ಲ, ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಸರ್ 25,250 ಅಥವಾ 230 ಅಂದ್ರೆ ಲಾಜಿಕಲಿ ಥಿಂಕ್ ಮಾಡ್ರಿ, 2 ಸಲ ರಿಜೆಕ್ಟ್ ಆಗಿದೆ ಇದೇ ಜಾಗದಿಂದ, ಮತ್ ವಾಪಸ್ ಇದೇ ಜಾಗದಲ್ಲಿ ರಿಜೆಕ್ಷನ್ ಆಗೋದಿಲ್ಲ ಅಂತ ಏನ್ ಕಾರಣ? ಆಗಬಹುದು. ಸೊ 25,300 ಮೇಲ್ಗಡೆ ಆದ್ರೆ ಫ್ರೀ ವೇ ಇದೆ, 25,000 ಕೆಳಗಡೆ ಇದೆ ಫ್ರೀ ವೇ ಇದೆ. ಈ ಎಲ್ಲಾ ಜಾಗಗಳು ಸ್ವಲ್ಪ ನಿಮಗೆ ಕಿರಿಕಿರಿ ಇದೆ. ಸೊ ತಿಳ್ಕೊಂಡು ಆಪ್ಷನ್ ಬೈ ಮಾಡೋರು ವಿಚಾರ ಮಾಡಿ ವರ್ಕೌಟ್ ಮಾಡಿ. ನೋ ರ್ಯಾಂಡಮ್ ಟ್ರೇಡ್ಸ್, ಅಥವಾ ನೀವು ಏನಾದ್ರೂ ಬೌಂಡ್ರಿ ವಾಲ್ಯೂಬಲ್ ಈ ಜಾಗದಲ್ಲಿ ಸಿಕ್ಕರೆ ಟ್ರೇಡ್ ಮಾಡಿ. ಓಕೆ, ಎನಿವೇ ಎಕ್ಸ್ಪೈರ್ ಇವತ್ತಾಗಿದೆ. ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಹಿಯರ್. 82,029 ನಿಂತ್ಕೊಂಡಿದೆ. ಒಟ್ನಲ್ಲಿ 82,000 ನಿಂತ್ಕೊಳ್ಳಿ. ಓಕೆ, 82,000 ನಿಂತ್ಕೊಂಡಿದೆ. 81,800 ಹಿಸ್ಟಾರಿಕಲ್ ಮೇಜರ್ ರೋಲ್ ಪ್ಲೇ ಏರಿಯಾ. ಓಕೆ, ಮೇಲಿನ ಲೆವೆಲ್ 82,300 ಲೆವೆಲ್. ಈ 2 ಲೆವೆಲ್ ಮಾರ್ಕ್ ಮಾಡ್ಕೊಂಡಿದ್ದೀರಿ. ಮಾರ್ಕೆಟ್ ನಾಳೆ ನಿಮಗೆ 82,000 ಕೂಡ ಎಕ್ಸ್ಪೈರ್ ಆಗ್ಬೋದು. ರೌಂಡ್ ನಂಬರ್ ಸೈಕಾಲಜಿ, ಆಬ್ವಿಯಸ್ಲಿ ಓಪನ್ ಇಂಟ್ರೆಸ್ಟ್ ಎರಡು ಕೂಡ ಮ್ಯಾಕ್ಸ್ ಪೇನ್ ಅಷ್ಟೇ ಇರುತ್ತೆ, ನೋಡೋಣ. ಓಕೆ, ಫ್ಲಾಟ್ ಆಗಿ ಓಪನ್ ಆದ್ರೆ ಮಾರ್ಕೆಟ್ ನಲ್ಲಿ ಈ ಜಾಗ ಅಥವಾ ಈ ಜಾಗ ಇವುಗಳನ್ನ ವ್ಯಾಲ್ಯೂ ಝೋನ್ ಆಗಿ ಮಾರ್ಕ್ ಮಾಡಿ ಇಟ್ಕೊಂಡು ಮಾರ್ಕೆಟ್ ಮಧ್ಯದಲ್ಲಿ ಸ್ಟ್ರಾಂಗಲ್ ಮೇಂಟೈನ್ ಮಾಡೋಣ. ಇಲ್ಲ, ಇಲ್ಲೇ ನೀವು ಮೇಂಟೈನ್ ಮಾಡ್ತೀನಿ ಸ್ಟ್ರಾಡಲ್ ಮೇಂಟೈನ್ ಮಾಡೋಣ. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರೆ ಇಲ್ಲಿ ಕಾಣುತ್ತೆ ನಿಮಗೆ ರಿಜೆಕ್ಷನ್ ಇದೆ, ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ 82,000 ಮತ್ತೆ ಟಾರ್ಗೆಟ್. ಇಲ್ಲ, ಹೋಲ್ಡ್ ಮಾಡಿದೆಪ್ಪ ಅಂದ್ರೆ ಹೈಯರ್ ಲೋ ಆಗಿದೆ ಅಂದ್ರೆ ಆವಾಗ ಥಿಂಕ್ ಮಾಡೋಣ 82,500 ಮತ್ತೆ 800 ಎರಡು ಟಾರ್ಗೆಟ್ ಮಾಡ್ಲಿಕ್ಕೆ ಓಕೆ ಇದೆ. ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 81,800. ಸೈಕಾಲಜಿಕಲ್ ನಂಬರ್, ಮೋಸ್ಟ್ ಆಫ್ ಟೈಮ್ ಹಿಸ್ಟ್ರಿ ಇದೆ, ಒಂದ್ಸಲ ಹಿಸ್ಟ್ರಿನ ಹಿಂದೆ ಮುಂದೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಪೋರ್ಟ್, ಫೇಲ್, ರಿಜೆಕ್ಷನ್. ಓಕೆ,
ಸಪೋರ್ಟ್ ಫೇಲ್ ನೋಡಿ ಕಂಪ್ಲೀಟ್ಲಿ 81,800 ಇಂಪಾರ್ಟೆಂಟ್ ಪ್ಲೇ ಇದೆ. ಇದನ್ನ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ, ನಿಮಗೆ ಲೋವರ್ ಹೈ ಕಂಡಿದೆ ಸೆಲ್ಲಿಂಗ್ ಕಡೆ. ಹಿಸ್ಟ್ರಿ ನೋಡ್ಕೊಳ್ಳಿ ಯಾವ ರೀತಿ ಸಿಕ್ಕಿದೆ ಅಂತ, ಆ ಪ್ಲಾನ್ ನೋಡ್ಕೊಳ್ಳಿ, ಪ್ಲಾನ್ ಇಲ್ಲೇ ಇದೆ ಹೆಂಗಿದೆ ಅಂತೇಳಿ. ಅದ್ರ ಪ್ರಕಾರ ಸಿಕ್ಕರೆ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ. ಬಾಟಮ್ ಅಲ್ಲಿ 81,000ವರೆಗೂ ಥಿಂಕ್ ಮಾಡಬಹುದು, ನಾಟ್ ಅ ಸ್ಮಾಲ್ ನಂಬರ್. ಓಕೆ, 1 ಡೇ ಬಿಫೋರ್ ಎಕ್ಸ್ಪೈರಿ ಇದೆ. ಸೊ ಆಪ್ಷನ್ ಬಯರ್ಸ್ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ. ನಾಳೆ ಎಕ್ಸ್ಪೈರ್ ಇದ್ರೆ ಏನಾಗುತ್ತೆ, ತಿರುಗಾಡಕ್ಕೆ ಹೆವಿ ಇರುತ್ತೆ. ಸೊ ಅದ್ರ ಬದಲು 23 ಅಕ್ಟೋಬರ್ದು ಫ್ಯೂಚರ್ ಲೈಕ್ ಆಪ್ಷನ್ಸ್ಗಳನ್ನ ಖರೀದಿ ಮಾಡೋದು, ಸೆಲ್ ಮಾಡೋದು ಕೆಲಸ ಮಾಡ್ಕೊಳ್ಳಿ. ಓಕೆ, ಡನ್. ಇಲ್ಲಿ ಆಪ್ಷನ್ ಚೇರ್ ನೋಡೋಣ, ಬಿಕಾಸ್ ನಾಳೆ ಇದ್ರದ್ದು ನಾಡಿದ್ದು ಎಕ್ಸ್ಪೈರ್ ಇದೆ, ಇಂಪಾರ್ಟೆಂಟ್ ಇದೆ ಇದು ತಿಳ್ಕೊಳ್ಳಿಕ್ಕೆ. 82,000 ನೋಡ್ಕೊಳ್ಳಿ, 11 ಲಕ್ಷ, ಈ ಕಡೆ 10 ಲಕ್ಷ. ಸೊ ನಾಡಿದ್ದು ಎಕ್ಸ್ಪೈರ್ ಇರೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಈ ಮ್ಯಾಕ್ಸ್ ಪೇನ್ ಹತ್ರನೇ ಒದ್ದಾಡ್ತಾ ಕೂತ್ಕೊಳ್ಳುತ್ತೆ. ಎಸ್, ಅಫ್ಕೋರ್ಸ್ ಇದೆ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೀ ವೇ ಅಂತ ಕಾಣ್ತಾ ಇರೋದು 82,300 ಮೇಲೆಗಡೆ ಅಂಡ್ 81,800 ಕೆಳಗಡೆ, ಜಸ್ಟ್ ಲೈಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡೋಣ, 56,500. ಬ್ಯಾಂಕ್ ನಿಫ್ಟಿ ಒಂದು ಡಿಫೆನ್ಸಿವ್ ಪ್ಲೇ ಆಗಿತ್ತು, ಬೆಳಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇತ್ತು. ಲೆಟ್ಸ್ ಸಿ ಏನ್ ಮಾಡತ್ತೆ ಅಂತೇಳಿ. 35% ವೇಟೇಜ್ ಇವರೇ ಕ್ಯಾರಿ ಮಾಡ್ತಾರೆ. ಸೊ ಮೇಜರ್ ಲೆವೆಲ್ ಸಪೋರ್ಟ್ ಹಿಯರ್ ಅಟ್ ದ ಬಾಟಮ್ 56,200 ಮಾರ್ಕೆಟ್ ಇವತ್ತು ಡಿಫೆಂಡ್ ಮಾಡಿದೆ. ಮೇಜರ್ ಲೆವೆಲ್ ರಿಜೆಕ್ಷನ್ ಆಗಿದ್ದು ಮೂರನೇ ಸಲ, ದಟ್ ಇಸ್ 56,750 ಅಥವಾ 800 ಅನ್ಕೊಳ್ಳಿ. ಓಕೆ, ನಮಗೆ ಕಾಲ್ ಬೈಂಗ್ ಮಾಡ್ಲಿಕ್ಕೆ ಈಸಿ ಬೇಕಂದ್ರೆ ಇಲ್ಲಿದೆ ಟಾರ್ಗೆಟ್ 57,500 ಕೂಡ ಕಣ್ಣಿಗೆ ಕಾಣುತ್ತೆ. ದಟ್ಸ್ ಈಸಿಯೆಸ್ಟ್ ಟ್ರೇಡ್ ಸೆಟಪ್ ಫ್ರೀ ವೇ ನಲ್ಲಿ ನೋಡಿದ್ರೆ. ಸೊ ಇದೆಲ್ಲಿ 250 ಪಾಯಿಂಟ್ ಮೇಲ್ಗಡೆ ಮಾತಾಡ್ತಿದ್ದೀನಿ. ಫ್ಲಾಟ್ ಆಂಗಲ್ ಇಂದ ಹೋಗಿ ಅಥವಾ ಗ್ಯಾಪ್ ಅಪ್ ಆಂಗಲ್ ಇಂದ ಹೋದ್ರೆ ಇವೆರಡು ಸಿಚುವೇಶನ್ ಅಲ್ಲಿ ನಾವು ಥಿಂಕ್ ಮಾಡಬಹುದು ಈಸಿ ಇದೆ ಅಂತೇಳಿ. ಓಕೆ, ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 50,200. ಸೊ ತಿಳ್ಕೊಳ್ಳಿ, ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಂಡು ಹೋಗಿದೆ, ಇವತ್ತು ಕೂಡ ಪಿನ್ ಬಂದಿಟ್ಕೊಂಡಿದೆ. ಸೊ ಇವನ್ ದೋ ಮಾರ್ಕೆಟ್ ಸೆಲ್ಲಿಂಗ್ ಸಿಗುತ್ತೆ ಅಂದ್ರೆ ಅಷ್ಟು ಈಸಿಲಿ ಆಪ್ಷನ್ ಬೈಯಿಂಗ್ ಸಿಗೋದಿಲ್ಲ. ಸೊ ಅದರ ಬದಲು ಹೆಂಗಿದ್ರು 12ರಿಂದ 10 ದಿನ ಅಷ್ಟೇ ಉಳಿದಿದೆ ಎಕ್ಸ್ಪೈರಿಗೋಸ್ಕರ, ಕಾಲ್ ರೇಟಿಂಗ್ ಮಾಡಿ ದೂರದ್ದು. ಸೊ ಯು ಕ್ಯಾನ್ ಮೇಕ್ ಈಸಿ ಮನಿ ಹಿಯರ್. ಸೊ ಇಂಥದ್ದಾಗ್ತಾ ಇದ್ರೆ ಆಬ್ವಿಯಸ್ ನಿಫ್ಟಿನ ಕೂಡ ಇದು ಡ್ರ್ಯಾಗ್ ಮಾಡುತ್ತೆ, ಬಿಕಾಸ್ 35% ವೇಟೇಜ್ ಯಾರು ಕ್ಯಾರಿ ಮಾಡ್ತಾರೆ ನಿಫ್ಟಿಗೆ, ಬ್ಯಾಂಕ್ಗಳೇ. ಸೊ ಡೂ ಕ್ಯಾರಿ ಇನ್ ಕೇಸ್ ಮಾರ್ಕೆಟ್ 50,200 ಕೆಳಗಡೆ ಅದರ ನಿಫ್ಟಿ ಒಳಗೆ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ಕೆಳಗಡೆನೆ ಹೋಗುತ್ತಪ್ಪ ಅಂದ್ರೆ, ಫ್ರೀ ವೇ ಬೇಕಪ್ಪ ಅಂದ್ರೆ 55,800 ನಿಮಗೆ ಇರುವ ಫ್ರೀ ವೇ. ಓಕೆ, ಸೊ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಫಿನ್ ನಿಫ್ಟಿ ನೋಡೋಣ, 26,800. ಇಲ್ಲೂ ಜಸ್ಟ್ ಲೈಕ್ ಅ ಬ್ಯಾಂಕ್ ನಿಫ್ಟಿ 27,000 ಹತ್ರ ಬರಬೇಕು ಅನ್ನೋ ಸ್ಥಿತಿಯಲ್ಲೇ ಮಾರ್ಕೆಟ್ ಫೇಲ್ ಆಗ್ತಾ ಇದೆ. ಸೊ ನಾಳೆ ಇದರೊಳಗೆ ಬೆಳಗಡೆ 26,950 ಮೇಲೆಗಡೆ ಹೋಗ್ತಾ ಇದ್ರೆ ಟ್ರೈ ಫಾರ್ 27,200. ಇಲ್ಲ ರೇಂಜ್ ಬೌಂಡ್ ಆಕ್ಷನ್ 26,950 26,800. ಫೇಲ್ ಆದ್ರೂ ಕೂಡ ಒಂದು ಸ್ಕ್ಯಾಲ್ಪ್ ಸಿಗ್ಬೋದು 26,500 ವರೆಗೂ. ವ್ಯಾಲ್ಯೂ ಝೋನ್ಸ್ ಹತ್ರ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ, 13,000 ಹತ್ರ ರೌಂಡ್ ನಂಬರ್ ಸೈಕಾಲಜಿ. ಇವನ್ ನೀವು ಆಪ್ಷನ್ ಚೇಂಜ್ ತೆಗೆದು ನೋಡ್ಕೊಂಡ್ರು ನಿಮಗೆ ಮ್ಯಾಕ್ಸ್ ಪೇನ್ ಅಲ್ಲೇ ಕಾಣುತ್ತೆ. ಬಿಕಾಸ್ ಯಾಕಪ್ಪ, ಓಪನ್ ಇಂಟ್ರೆಸ್ಟ್ ಎರಡು ಕೂಡ ಅಷ್ಟೇ ಬಿಲ್ಟಪ್ ಇದೆ. ಓಕೆ, ಸೈಕಾಲಜಿಕಲ್ ನಂಬರ್ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ರಿ OIS ದಿಂದ ಒಂದು ತಿಳ್ಕೊಳ್ಳಿ. ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇಲ್ಲಿಂದ ರಿಜೆಕ್ಷನ್ ಮಾಡ್ತಾ ಇತ್ತು, ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ಹೋಲ್ಡ್ ಆದ್ಮೇಲೆ ಇಷ್ಟೊಂದು ದೂರ ಹೋಗಿತ್ತು, ಫೇಲ್ ಆದ್ಮೇಲೆ ಇಷ್ಟೊಂದು ದೂರನೂ ಬಂದಿದೆ. ಸೊ ಮತ್ತೆ ಹೋಲ್ಡ್ ಮಾಡಿದ್ಮೇಲೆ ಇಲ್ಲಿವರೆಗೂ ಬಂದಿದೆ. ಈಗ ಮತ್ತೆ ಫೇಲ್ ಮಾಡಿದ್ರೆ ಅರ್ಥ ಏನು, ಇಟ್ ಕ್ಯಾನ್ ಕಮ್ 12,900 to 850 ಲೆವೆಲ್. ಈಸಿ ಥಿಂಕಿಂಗ್ ಇದೆ, ನಿಮ್ ಕಣ್ಣು ಮುಂದೆ ಇದೆ, ಅದು ನೀವು ಅಪ್ಲೈ ಮಾಡ್ಕೋಬಹುದು. ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಡೌನ್ ಸೈಡ್. ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡಿ, ಸೆಲ್ಲಿಂಗ್ ಪ್ರೆಷರ್ ಇದೆ, ಬೈಯಿಂಗ್ ಆಗ್ಬೇಕಂದ್ರೆ ಮಾರ್ಕೆಟ್ ಕುಡ್ ಬಿ ಅ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ಇಟ್ಕೊಳ್ಳಿ, ಅಥವಾ ಈಸಿ ಅಂತೂ ಹೋಗೋದಿಲ್ಲ ಮೇಲ್ಗಡೆ. ಸೊ ಆದಷ್ಟು ಕನ್ಫರ್ಮ್ ಇದೆ. ಸೊ ಟ್ರೈ ಟು ಟೇಕ್ ಬಿಲೋ ಟ್ರೇಡ್ ಓನ್ಲಿ, ಅಥವಾ ಇವತ್ತಿನ ಲೋ ಬ್ರೇಕ್ ಆಗ್ತಾ ಇದ್ರೆ ಟ್ರೈ ಟು ಗೋ ಫಾರ್ ಅ ಲೋ ಅಥವಾ ಸೆಲ್ ಆನ್ ರೈಸ್ ಸ್ಟ್ರಕ್ಚರ್ ಸಿಗುತ್ತೆ 12,850 ಅಥವಾ 12,800 ಟಾರ್ಗೆಟ್ ಮಾಡಬಹುದು. ಓಕೆ, ಎಲ್ಲ ಇಂಡೈಸಸ್ ಅನಾಲಿಸಿಸ್ ಮಾಡಾಗಿದೆ. ಈಗ ಕೆಲವೊಂದು ಸ್ಟಾಕ್ ಗಳನ್ನ ಅನಾಲಿಸಿಸ್ ಮಾಡೋಣ, ಯಾವ ರೀತಿ ಟ್ರೇಡ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಭಾರತೀಯ ಟೈಲ್ ನೋಡ್ಕೋತಾ ಇದ್ದೀನಿ, ನಿಮಗೆ ಕಾಣ್ತಿರುವ ಜಾಗ ನೋಡ್ತೀರಿ 1960. ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಫೇಲ್ ಆಗಿದೆ. ಅಂಡ್ ಕೆಳಗಡೆ 1940 ಲೆವೆಲ್ 35 ತಿಳ್ಕೊಂಡ್ರು ಅಡ್ಡಿ ಇಲ್ಲ. ಇನ್ ಕೇಸ್ ಮಾರ್ಕೆಟ್ ಇದ್ರೆ ಕೆಳಗಡೆ ಫೇಲ್ ಆಗ್ತಾ ಇದ್ರೆ ಇಟ್ಸ್ ಅ ಗೋ. ಅಂಡ್ ಮಾರ್ಕೆಟ್ ಎಷ್ಟು ಸಲ ಹೇಳ್ಕೊಟ್ಟಿದೆ ನೋಡ್ಕೊಂಡು, ಅದೇ ಜಾಗಕ್ಕೆ ಬಂದ್ರೆ ರಿಜೆಕ್ಷನ್. ಈಸಿ ಇದೆ ಥಿಂಕಿಂಗ್. ಇಂಟ್ರಾಡೈಲ್ ಅಲ್ಲಿ ಬಂದು ಕೂಡ ಟ್ರೇಡ್ ಮಾಡೋದು 10ರಿಂದ 12 ಪಾಯಿಂಟ್ ಒಂದು ಪಕ್ಕಾ ತರ ಇದೆ. ಸೊ ಡೂ ಟೇಕ್ ಅ ಟ್ರೇಡ್ಸ್ ಈಸಿಲಿ ಇನ್ ದಟ್ ಟೈಮ್ ಓನ್ಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪೊಟೆನ್ಷಿಯಲ್ ಸೆಲ್ ಆಫ್ ಆಗುವ ಸ್ಥಿತಿ ಕಾಣ್ತಾ ಇರೋದು ಹ್ಯಾವೆಲ್ಸ್ ನಲ್ಲಿ. ಇದನ್ನ ನಾವು ಲೈವ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಿದ್ವಿ. ಇಂಪಾರ್ಟೆಂಟ್ ಲೆವೆಲ್ ಇದೆ 1460 ಲೆವೆಲ್, ಫೇಲು ಆಗಿದೆ 1450 ಹತ್ರ ಇದೆ. ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದೇ 1400.
ನಾಳೆ ಇನ್ ಕೇಸ್ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ ಸೆಲ್ ಆಫ್ ಹಿಯರ್. ಇನ್ಫೋಸಿಸ್ ನೋಡ್ಕೋತೀರಿ 1500 ಲೆವೆಲ್ ನ ಫೇಲ್ ಮಾಡಿದೆ. ಸೊ ಇಟ್ಸ್ ವೀಕ್ ಟು ಹೋಲ್ಡ್ ಅಪ್ ಸೈಡ್ ಅಂತ ಶೋಕಾಸ್ ಮಾಡ್ತಾ ಇದೆ. 1500 ಲೆವೆಲ್ ಹತ್ರ ಒಂದು ನೋಡ್ಕೊಳ್ತೀರಿ, ರಿಜೆಕ್ಷನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದ್ದು ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಟು ದ ಡೌನ್ ಸೈಡ್ ಅನ್ನೋ ಸ್ಥಿತಿ ನಿರ್ಮಾಣ ಆಗತ್ತೆ. 1460 ಅಥವಾ ಡೌನ್ ಸೈಡ್ ಟಾರ್ಗೆಟ್ ನೋಡೋಣ. ಯುನೈಟೆಡ್ ಸ್ಪಿರಿಟ್ಸ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ 1300 ಬಂದಂತೂ ಬಿಟ್ಟಿದೆ. 1280 ನಮ್ಮ ಟಾರ್ಗೆಟ್ ಇತ್ತು ಅಂಡ್ ಈಗಲೂ ಇದೆ. 1300 ಬ್ರೇಕ್ ಡೌನ್ ಆದ್ರೆ 1280 ಟಾರ್ಗೆಟ್ ಆಗುತ್ತೆ. ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಟು ದ ಡೌನ್ ಸೈಡ್ ಹಿಯರ್. ಎನಿವೆ ಇಲ್ಲೂ ಚೆನ್ನಾಗಿ ಮೊಮೆಂಟಮ್ ಆಗ್ತದೆ. ಬ್ರಿಟಾನಿಯಾ ಇಂಡಸ್ಟ್ರಿ ಈಗ ಬೆಸ್ಟ್ ಲೆವೆಲ್ ಸ್ಟ್ರಾಟಜಿ ಕೊಟ್ಟಿದೆ, ನೋಡ್ಕೊಳ್ತೀರಿ ಬಹಳ ಬೆಸ್ಟ್ ಯಾಕಿದೆ, ಯಾಕೆ ಸೆಲ್ ಆಫ್ ಥಿಂಕ್ ಮಾಡಬಹುದು. ನೀನೇನೇ ಡಿಸ್ಕಷನ್ ಮಾಡಿದ್ಯೋ ಇಲ್ವೋ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಆಗತ್ತಾ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ಅರ್ಲಿಯರ್ ರಿಜೆಕ್ಷನ್ ಝೋನ್ ಒಳಗಡೆ ಬಂದ್ಬಿಟ್ಟು ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ನಂಬರ್ 1 ಅಂಡ್ ಕಂಟಿನ್ಯೂಲಿ ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ದು. ಲೋವರ್ ಹೈ ಕೂಡ ಆಗಿದೆ, ಲೋ ಕೂಡ ಬ್ರೇಕ್ ಆಗುವ ಹಂತದಲ್ಲೇ ಇದೆ. ನಾಳೆ ಇದನ್ನ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ವಿಲ್ ಬಿ ಡ್ರಾಪಿಂಗ್ ಟು another 100 to 200 ಪಾಯಿಂಟ್ಸ್ ನ ನೀವು ಇಲ್ಲಿ ಟಾರ್ಗೆಟ್ ಮಾಡಬಹುದು ಅನ್ನೋ ಸ್ಥಿತಿಗೆ ಬ್ರಿಟಾನಿಯಾ ಇಂಡಸ್ಟ್ರಿ ಇದೆ. ಟ್ರೈ ಮಾಡಿ, ಬೆಸ್ಟ್ ಟ್ರೇಡ್ ಸೆಟಪ್ ಸಿಗುತ್ತೆ. ಸೊ ಎಲ್ ಟಿ ನೋಡೋಣ. ಎಲ್ ಟಿ ನಿಮಗೆ ಅಪ್ಪರ್ ಲೆವೆಲ್ ಇಂದ ರಿಜೆಕ್ಷನ್ ಕಾಣ್ತಾ ಇದೆ. ಸೊ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತೀನಿ, ಒಂದು ಏನ್ ಕಾಣುತ್ತೆ ನೋಡ್ಕೊಳ್ತೀರಿ. ಸೊ ಲೆಟ್ಸ್ ಪುಟ್ ಇಟ್ ಇನ್ ಅ ಟ್ರೆಂಡ್ ಲೈನ್ ರಿಜೆಕ್ಷನ್. ದಟ್ಸ್ 1 1 2 3. ಹೌದಾ, ಕಾಣುತ್ತೆ, ಎಲ್ರಿಗೂ ನಮಗೂ ಕಾಣುತ್ತೆ, ನಿಮಗೂ ಕಾಣುತ್ತೆ. ಬಟ್ ಇನ್ನೊಂದು ಆಂಗಲ್ ಇಂದ ಏನ್ ಕಾಣುತ್ತೆ? ಸೊ ಲೆಟ್ಸ್ ಪುಟ್ ಇನ್ ಅ ರೆಕ್ಟಾಂಗಲ್ ಹಿಯರ್. ಈ ಜಾಗ ಏನಿದೆ ಸಪೋರ್ಟ್ ಇದೆ, ಅದ್ರ ಜೊತೆಗೆ ಮತ್ತೇನು ಕಂಡಿದೆ? ಸೊ ಹೌದು ಸರ್, ಹ್ಯಾಂಗಿಂಗ್ ಮ್ಯಾನ್ ತರ ಕಾಣ್ತಾ ಇದೆ, ಕನ್ಫರ್ಮೇಶನ್ ಕ್ಯಾಂಡಲ್ ತರ ಇದೆ, ಇಲ್ಲೊಂದು ಸಪೋರ್ಟ್ ಇದೆ 3728 ಚಿಲ್ಲರೆ ಬರುತ್ತೆ. ಇದನ್ನ ಫೇಲ್ ಆದ್ರೆ ಟ್ರೆಂಡ್ ಲೈನ್ ಸೃಷ್ಟಿ ಪ್ರಕಾರ ಮಾರ್ಕೆಟ್ 3680 ಹತ್ರ ಬರ್ಬೋದು ಅಥವಾ ರೇಂಜ್ ಬೌಂಡ್ ಆಗ್ತಾ ಕೂತ್ಕೊಳ್ಬಹುದು. ಬಿ ಕೇರ್ಫುಲ್ ಯರ್. ಎನಿವೇ ಲೆಟ್ಸ್ ಸಿ ಅನದರ್ ಸ್ಟಾಕ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಇಯರ್. ನೋಡೋಣ ಡಾಕ್ಟರ್ ರೆಡ್ಡೀಸ್. ಲೈಕ್ ನೀವು ಹೆಂಗಿದ್ರು ADR ಅಲ್ಲಿ ನೋಡ್ತಾ ಇರ್ತೀರಿ ಅಪ್ ಅಂಡ್ ಡೌನ್ ಆಗ್ತಿರೋದನ್ನ. ಈಗ ಎಲ್ಲಾ ಡ್ರಾಯಿಂಗ್ ತೆಗೆದ್ರೆ ಹೆಂಗ್ ಕಾಣತ್ತೆ ನೀವು ಆನ್ಸರ್ ಕಟ್ಕೊಳ್ಳಿ. ಟ್ರೆಂಡ್ ಲೈನ್ ತಗೋತೀನಿ, ಕ್ಲಿಯರ್ ಆಗಿ ಡ್ರಾ ಮಾಡ್ತೀನಿ, ಬ್ರೇಕ್ ಡೌನ್ ಅಂತೂ ಕಾಣ್ತಾ ಇದೆ. ಅಂಡ್ ಮೇಲಿಂದ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ತೀನಿ, ದಟ್ ಇಸ್ ದಸ್ 1250 ಆಸ್ಪಾಸ್ ಇದೆ. ಬ್ರೇಕ್ ಡೌನ್ ಕಾಣ್ತಾ ಇದೆಯಲ್ವಾ ನೋಡ್ಲಿಕ್ಕೆ 1 ಅವರ್ ಹೋಗ್ರಿ, ಇನ್ನೂ ಕ್ಲಿಯಾರಿಟಿ ಸಿಗುತ್ತೆ. ಎಸ್, ಇಟ್ಸ್ ಅ ಬ್ರೇಕ್ ಡೌನ್. ಈಗ ನಾಳೆ ಮಾರ್ಕೆಟ್ ಲಾಸ್ಟ್ ಸ್ವಿಂಗ್ ಯಾವ್ದಪ್ಪ 1230. ಇದನ್ನ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ 1220 ಅಂಡ್ ಕೆಳಗಡೆ ಇರುವ ಟಾರ್ಗೆಟ್ ಗಳನ್ನ ಸೆಟ್ ಆಫ್ ಮಾಡ್ತೀವಿ. ಅಂಡ್ ಮೇಲ್ಗಡೆಯಿಂದ ನಿಮಗೆ ಪ್ರೆಷರ್ ಡಬಲ್ ಬಾಟಮ್ ತರ ಕಾಣ್ತಾ ಇದೆ. ಇಲ್ಲ ನನಗೆ ಹಂಗೆ ಅಷ್ಟು ಧೈರ್ಯ ಇಲ್ಲಪ್ಪ ಅಂದ್ರೆ ಹೋಗಿ ಕಾಲ್ ರೇಟಿಂಗ್ ಮಾಡಿ. ಅಟ್ಲೀಸ್ಟ್ 7-8 ದಿನ ಇದೆ ಎಫೆಕ್ಟಿವ್ ವರ್ಕಿಂಗ್ ಡೇಸ್ ನೋಡಿದ್ರೆ ಯು ಕ್ಯಾನ್ ಮೇಕ್ ಈಸಿಲಿ ಬೈ ಆಪ್ಷನ್ ಸೆಲ್ಲಿಂಗ್ ಹಿಯರ್. ಎನಿವೇ ಇವತ್ತು ಏನೇನು ನಾವು ಡಿಸ್ಕಷನ್ ಮಾಡಿದೀವಿ ಅದನ್ನ ನೀಟಾಗಿ ತಲೆ ಇಟ್ಕೊಳ್ತೀರಿ. ನಿಮ್ಗೆ ಡೌಟ್ಸ್ ಡೆಫಿನೆಟ್ಲಿ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಎನಿಥಿಂಗ್ ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ಬಗ್ಗೆನೂ ಕ್ವೆಶನ್ ಮಾಡಬಹುದು, ETF ಬಗ್ಗೆನೂ ಕ್ವೆಶನ್ ಮಾಡ್ಕೊಳ್ಳಿ. ಹೌದು ಸರ್, ನಂಗೆ MCX ಕಾಂಪಿಟೇಟಿವ್ ಮಾರ್ಕೆಟ್ ಮೇಲೆ ಕ್ವೆಶನ್ಸ್ ಇದೆ, ಕ್ರೂಡ್ ಅಲ್ಲಿ ಇನ್ವೆಂಟರಿ ಹೆಂಗ್ ಓದ್ತಾರೆ ಅನ್ನೋ ಕ್ವೆಶನ್ಗೂ ಕೂಡ ನೀವು ಉತ್ತರ ಇಲ್ಲಿ ಕೇಳ್ಕೋಬಹುದು. ಅಂಡ್ ಅವುಗಳಿಗೋಸ್ಕರನ ವಿಡಿಯೋಗಳನ್ನ ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ. ಯಾವುದೇ ರೀತಿ ಟೆನ್ಷನ್ ತಗೊಳ್ಳದೆ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಓದ್ಕೊಳ್ರಿ ಅಂಡ್ ಚೆನ್ನಾಗಿ ದುಡ್ಡು ತಾನಾಗೆ ಆಗತ್ತೆ ಯಾವಾಗ ನೀವು ಚೆನ್ನಾಗಿ ಓದ್ತೀರಿ, ಕಲಿತೀರಿ ಅವಾಗ. ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಹಿಯರ್.